ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕಥೆಯ ಕಥಾನಾಯಕಿ, ಅವಳ ಹೆಸರು ಅವಳ ಥರಾನೇ ಮುದ್ದಾಗಿದೆ ಗೊತ್ತಾ, ಸ್ವರ್ಗ ಅಂತ. ಈಗಿನ ಫ್ಯಾಷನ್ ಯುಗದಲ್ಲೂ ಸುಂದರವಾದಂತಹ ನ್ಯಾಚುರಲ್ ಬ್ಯೂಟಿ ನಮ್ಮ ಸ್ವರ್ಗ. ತನ್ನ ರಾಜಕುಮಾರ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ನಂಬಿಕೆಯಲ್ಲಿ ಬಂದಿದ್ದ ಕಷ್ಟ ಎಲ್ಲ ಅನುಭವಿಸಿಕೊಂಡು ಗಟ್ಟಿಗಿಟ್ಟಿಯಾಗಿ ಮೃದು ಸ್ವಭಾವದಲ್ಲಿ ಎಲ್ಲರನ್ನೂ ಮೋಡಿ ಮಾಡುತ್ತಾ ನಗುತ್ತಾ ಇರುತ್ತಾಳೆ ನಮ್ಮ ಸ್ವರ್ಗ. ಸ್ವರ್ಗ ಸ್ವರ್ಗ ಹೇಳಮ್ಮ ಅಂತ ಪ್ರೀತಿಯಿಂದ ಎಬ್ಬಿಸುತ್ತಿದ್ದರು ಸ್ವರ್ಗ ಅತ್ತಿಗೆ ಸುಕನ್ಯಾ. ಸ್ವರ್ಗ ಭಯದಿಂದ ಎದ್ದು ಕೂತು, ಅತ್ತಿಗೆ ಎದ್ದೆ ಅಂತ ಎದ್ದು ಕೂತು, ಕ್ಷಮಿಸಿ ಅತ್ತಿಗೆ, ಯಾಕೋ ಇವತ್ತು ಅಲಾರಾಮ್ ಹೊಡಿಲಿಲ್ಲ, ನೀವು ಎಬ್ಬಿಸಿದ್ದು ಒಳ್ಳೆದಾಯಿತು ಅಂತ ಅತ್ತಿಗೆ ಮುಖ ನೋಡ್ತಾಳೆ. ಆಗ ಸುಕನ್ಯಾ, ಹೇಗೆ ಹೊಡೆಯುತ್ತೆ ಹೇಳಮ್ಮ ಸ್ವರ್ಗ, ನೀನಿಟ್ಟಿರೋದು 4 ಗಂಟೆಗೆ, ಇವಾಗಿನ್ನೂ 3:30, ಅದಕ್ಕೆ ಹೊಡೆದಿಲ್ಲ ನೋಡು ಅಂತ ಹೇಳ್ತಾಳೆ. ಆಗ ಸ್ವರ್ಗ, ಹೌದಾ ಅತ್ತಿಗೆ, ಯಾಕೆ ಇಷ್ಟು ಬೇಗ ಎಬ್ಬಿಸಿದ್ರಿ? ರಾತ್ರಿ ಕೂಡ ಎಲ್ಲ ಕೆಲಸ ಮುಗಿಸಿ ಮಲ್ಕೊಳ್ಳುವಾಗ 11:30 ಆಯಿತು, ಅದಕ್ಕೆ ತುಂಬ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾಳೆ. ಆಗ ಸುಕನ್ಯಾ, ಏನು ಸ್ವರ್ಗ, ಇಂಡೈರೆಕ್ಟಾಗಿ ನಾನೇ ಎಲ್ಲ ಕೆಲಸ ಮಾಡ್ತೀನಿ, ತುಂಬ ಸುಸ್ತಾಗಿದ್ದೀನಿ, ನೀವೇನು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೀಯಾ ಅಂತ ಕೇಳ್ತಾಳೆ. ಆಗ ಸ್ವರ್ಗ, ಛೇ ಅತ್ತಿಗೆ, ನಾನು ಹಾಗೆಲ್ಲ ಯೋಚನೆ ಮಾಡಲ್ಲ, ಇನ್ನು ನಿದ್ದೆ ಬರ್ತಾ ಇದೆ ಅಂತ ಹೇಳಿದೆ ಅಷ್ಟೇ. ಯಾರಾದರೂ ಬರ್ತಾ ಇದ್ದಾರಾ ಅತ್ತಿಗೆ ಅಂತ ಸುಕನ್ಯಾ ಮುಖ ನೋಡ್ತಾಳೆ. ಓ, ನಿನಗೆ ಇನ್ನೂ ವಿಚಾರ ಗೊತ್ತಿಲ್ವಾ? ಇವತ್ತು ನನ್ನ ತವರು ಮನೆಯವರು ಬರ್ತಿದ್ದಾರೆ. ನನ್ನ ತಮ್ಮ ಒಬ್ಬ ಫಾರಿನಿಂದ ಈಗ ಬಂದಿದ್ದಾನೆ, ಇನ್ನೊಬ್ಬ ಕೂಡ ಈಗ ಸ್ವಲ್ಪ ಫ್ರೀ ಇದ್ದೀನಿ ಅಂತ ಅಂದ. ಹಾಗಾಗಿ ಮೊನ್ನೆ ಮನೆಗೆ ಕರೆದಿದ್ದೆ, ಇವತ್ತು ಬರ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಬೇಗ ಎದ್ದು ಎಲ್ಲ ಅಡುಗೆ ಮಾಡಿಬಿಡು. ನನಗೂ ಸಿಹಿ ಡೆಲಿವರಿ ಆದ ಮೇಲೆ ಸೊಂಟ ನೋವು, ಅದಕ್ಕೆ ಹೇಗೋ ನಿನಗೂ ಓದೋಕೆ ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ವಲ್ಲ ಅಂತ ಹೇಳ್ತಾಳೆ. ಆಗ ಆಯಿತು ಅತ್ತಿಗೆ, ಎಲ್ಲ ಮಾಡ್ತೀನಿ, ಹಾಗೆ ಊಟಕ್ಕೆ ಏನು ಮಾಡಬೇಕು? ಆಗ ಸುಕನ್ಯಾ, ಸರಿ ಸರಿ, ಬೇಗ ಫ್ರೆಶ್ ಆಗಿ ಕೆಳಗೆ ಬಾ, ಹೇಳ್ತೀನಿ ಅಂತ ಹೋಗ್ತಾಳೆ. ತನ್ನ ಗಂಡ ಇನ್ನೂ ಮಲಗಿರೋದನ್ನು ಕನ್ಫರ್ಮ್ ಮಾಡಿಕೊಂಡು ಅವರ ಮಲಗಿರೋ ಕೋಣೆ ಕದ ಹಾಕಿ ಡೈನಿಂಗ್ ಟೇಬಲ್ ಮೇಲೆ ಮಲಗಿರ್ತಾಳೆ. ಆಗ ಸ್ವರ್ಗ ಬಂದಿದ್ದು ನೋಡಿ, ಬಾ ಸ್ವರ್ಗ, ನೋಡು, ಇವತ್ತು ಯಾವತ್ತಿಗಿಂತ ಚೆನ್ನಾಗಿ ಅಡುಗೆ ಮಾಡು, ಮನೇಲಿ ಮಾವಿನ ಹಣ್ಣಿದೆ, ಮಾವಿನ ಹಣ್ಣಿನ ಸೀಕರಣೆ ಮಾಡು, ಜೊತೆಗೆ ಹೋಳಿಗೆ ಮತ್ತು ಕೋಸಂಬರಿ ಮಾಡು, ತಟ್ಟೆಲಿ ಹಾಕಿಸ್ಕೊಂಡು ಕುಡಿಬೇಕು, ಅಷ್ಟು ಚೆನ್ನಾಗಿ ಸಾಂಬಾರು ಮಾಡು. ದೊಡ್ಡವನಿಗೆ ಹೋಳಿಗೆ ಸೀಕರಣೆ ಅಂದರೆ ತುಂಬ ಇಷ್ಟ, ಚಿಕ್ಕವನಿಗೆ ಇಷ್ಟ ಆಗಲ್ಲ, ಅವನಿಗೆ ನಿನಗೆ ಗೊತ್ತಿರೋ ಯಾವುದಾದ್ರೂ ಸ್ವೀಟ್ ಮಾಡು. ನಮ್ಮಮ್ಮಂಗೆ ಶ್ಯಾವಿಗೆ ಪಾಯಸ ಅಂದರೆ ಪಂಚಪ್ರಾಣ, ಅದರಲ್ಲೂ ನೀನು ಮಾಡೋದು ಅಂದರೆ ಒಂದು ತುತ್ತು ಜಾಸ್ತಿನೇ ತಿಂತಾರೆ, ಅಷ್ಟು ಮಾಡಿಬಿಡಮ್ಮ ಸಾಕು. ಊಟ ಆದಮೇಲೆ ಕುಡಿಯೋದಕ್ಕೆ ಮಜ್ಜಿಗೆ ಇರಲಿ, ಆಮೇಲೆ ಮನೆಗೆ ಬಂದ ತಕ್ಷಣ ಬರೀ ನೀರು ಕೊಟ್ಟರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೋಸ್ಕರ ಸಖತ್ತಾಗಿ ಪುಳಿಯೋಗರೆ ಮಾಡ್ತೀಯಾ ಅಂತ ಹೇಳ್ತಾರೆ. ಸ್ವರ್ಗ ನಗ್ತಾ, ಸರಿ ಅತ್ತಿಗೆ, ತವರು ಮನೆಯವರು ಅಂದರೆ ತುಂಬ ಇಷ್ಟ ನಿಮಗೆ ಅಂತ ಹೇಳಿ ಕೆಲಸ ಶುರು ಮಾಡ್ತಾಳೆ. ಸುಕನ್ಯಾ ಈ ಕಡೆ ಬಂದು, ಇವಳಿಗೂ ತವರು ಮನೆ ಇದ್ದಿದ್ರೆ ಗೊತ್ತಾಗ್ತಿತ್ತು, ಮೂದೇವಿ ಹುಟ್ಟುತ್ತಾನೆ ಅಪ್ಪ ಅಮ್ಮನ ನುಂಗಿ ಸುಮ್ಮನೆ ಆಸ್ತಿಗೆ ಹೆಸರಾದ್ಲು ಅಂತ ಗುಣುಗುತ್ತಾ ಸ್ವರ್ಗ ರೂಮಲ್ಲಿ ಬಂದು ಮಲ್ಕೋತಾರೆ. ಈ ಕಡೆ ಸ್ವರ್ಗ ತನ್ನ ಕೈ ಚಳಕದಿಂದ ಪಟಪಟ ಅಂತ ಕೆಲಸ ಮಾಡ್ತಾ ಇದ್ಲು. ತುಂಬ ಅಂದರೆ ತುಂಬ ಐಟಮ್ ಇತ್ತು ಮಾಡೋದಕ್ಕೆ. ಅವಳು ಕೂಡ ಕೆಲಸದಲ್ಲಿ ತುಂಬ ಅನುಭವ ಇದ್ದವಳು. ಹೌದು, ಅಪ್ಪ ಅಮ್ಮ ಹೋದ್ಮೇಲೆ ಹೇಗೋ ಒಂದು 6 ವರ್ಷ ಅವಳ ಅಣ್ಣ ಅಶೋಕ್ ಅವಳನ್ನು ನೋಡಿಕೊಂಡ. ಆಮೇಲೆ 5 ವರ್ಷ ಹಾಸ್ಟೆಲಲ್ಲಿದ್ದು, ಅದಾದಮೇಲೆ ಮನೆಯಲ್ಲೇ ಇರ್ತೀನಿ ಅಂತ ಹಠ ಮಾಡಿ ಮನೆಗೆ ಬಂದಳು. ಅಣ್ಣ ಕೆಲಸಕ್ಕೆ ಹೋಗಿ ಮನೆಯಲ್ಲಿ ಬಂದು ಅಡುಗೆ ಮಾಡ್ತಾ ಇರೋದು ನೋಡಿ, ಅಷ್ಟು ಚಿಕ್ಕವಳಾದರೂ ಹಾಗೂ ಹೀಗೂ ಅಡುಗೆ ಕೆಲಸನ ಕಲಿತಾ ಮಾಡ್ತಾ ಇದ್ಲು. ಎಷ್ಟೋ ಬಾರಿ ಕೈ ಸುಟ್ಟಾಗ, ನೋವು ಪಟ್ಟಾಗ ಅವಳಿಗೆ ಸಮಾಧಾನ ಹೇಳೋದಕ್ಕೆ ಯಾರೂ ಇರಲಿಲ್ಲ. ಅವಳಿಗೆ 14 ವರ್ಷ ಇರುವಾಗ ಅವರ ಅಣ್ಣನಿಗೆ ಮದುವೆಯಾಯಿತು.
ಮದುವೆ ಆದಾಗ ಸುಕನ್ಯಾ ಹೀಗಿರಲಿಲ್ಲ. ಸ್ವರ್ಗ ಮೇಲೆ ತುಂಬ ಪ್ರೀತಿ ಇದೆ ಏನೋ ಅಂತ ತುಂಬ ನಾಟಕ ಮಾಡ್ತಾ ತೋರಿಸ್ಕೊಳ್ತಾ ಇದ್ದಳು. ಅವಳು ಯಾವತ್ತೂ ಸ್ವರ್ಗಗೆ ಜೋರು ಮಾಡಿಲ್ಲ, ಬೈದಿಲ್ಲ, ಹೊಡೆದಿಲ್ಲ. ಆದರೆ ಕಣ್ಣೀರಿನ ನಾಟಕ ಮಾಡಿ ಮಾಡಿ ಮೊಸಳೆ ಕಣ್ಣೀರು ಸುರಿಸುತ್ತಾನೆ ಸ್ವರ್ಗಳ ಇನ್ನೋಸೆಂಟ್ ಗುಣವನ್ನು ಬಳಸಿಕೊಂಡಿದ್ಲು. ಸ್ವರ್ಗಗೆ ಮೊದಲಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅತ್ತಿಗೆಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂದ್ಕೊಂಡಿದ್ದಳು. ದೊಡ್ಡವಳಾಗ್ತಿದ್ದಾಗೆ ಅವಳಿಗೂ ಸ್ವಲ್ಪ ಅರ್ಥ ಆಗೋಕ್ಕೆ ಶುರು ಆಯಿತು. ಇದು ನನ್ನ ಮೇಲಿನ ಪ್ರೀತಿ ಅಲ್ಲ, ಅವಶ್ಯಕತೆ ಅಂತ. ಸ್ವರ್ಗ 14ನೇ ವರ್ಷದಿಂದನೂ 4 ಗಂಟೆಗೆ ಎದ್ದು ಎಲ್ಲ ಮನೆ ಕೆಲಸ ಮಾಡಿ, ಅಡುಗೆ ಕೆಲಸ ಮಾಡಿ ಸ್ಕೂಲ್ಗೆ ಹೋಗ್ತಾ ಇದ್ದಳು. ಅವರತ್ತಿಗೆ ಬಂದಾಗ 5-6 ತಿಂಗಳು ಕೆಲಸ ಮಾಡಿದ್ದಷ್ಟೇ. ಇವತ್ತಿಗೂ ಪೊರಕೆ ಹಿಡಿದವಳಲ್ಲ. ಆದರೆ ಇದ್ಯಾವುದು ಸ್ವರ್ಗ ಅಣ್ಣ ಅಶೋಕ್ಗೆ ತಿಳಿತಾನೇ ಇರಲಿಲ್ಲ. ತನ್ನ ಹೆಂಡತಿ ತುಂಬ ಒಳ್ಳೆಯವಳು, ನನ್ನ ತಂಗಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾಳೆ ಅಂತ ಅನ್ಕೋತಿದ್ದ. ಸ್ವರ್ಗ ಕೂಡ ಇದೆಲ್ಲ ಅರ್ಥ ಆದರೂ ಯಾವತ್ತೂ ಅಣ್ಣನ ಮುಂದೆ ಈ ವಿಚಾರನ ಹೇಳಿರಲಿಲ್ಲ. ಯಾಕಂದರೆ ತಾನು ಎಷ್ಟು ದಿನ ಈ ಮನೆಯಲ್ಲಿ ಇರುವವಳು, ಮದುವೆ ಆದರೆ ಬೇರೆ ಕಡೆ ಹೋಗ್ತೀನಿ. ಆದರೆ ಅತ್ತಿಗೆ ಏನಾದರೂ ಜಗಳ ಮಾಡ್ಕೊಂಡು ಹೋದರೆ ಹೆಂಡತಿ ಇಲ್ಲದೆ ಇರೋ ಮನೆಯಲ್ಲಿ ಅಣ್ಣ ಹೇಗಿರುತ್ತಾನೆ ಅಂತ ಯೋಚಿಸುತ್ತಾ ಇದ್ಲು. ಈ ದೊಡ್ಡ ಗುಣದಿಂದ ಸುಕನ್ಯಾಗೆ ತುಂಬ ಅನುಕೂಲವಾಗಿತ್ತು. ಸ್ವರ್ಗ ಬೇಗ ಬೇಗ ಅಡುಗೆ ಮುಗಿಸಿ 6 ಗಂಟೆಗೆ ಅತ್ತಿಗೆಯನ್ನು ಎಬ್ಬಿಸಿದಳು. ಅತ್ತಿಗೆ, ಎಲ್ಲ ಆಯಿತು, ಅಣ್ಣ ಏಳುವ ಸಮಯ ಆಗಿದೆ ಅಂತ ಎಬ್ಬಿಸುತ್ತಾಳೆ. ಆಗ ಸುಕನ್ಯಾ, ಹೋ, ಆವಾಗಲೇ ಅಡುಗೆ ಮುಗಿಸಿದೀಯಾ? ಸರಿ, ಚೂರು ನನ್ನ ಕೈ ಹಿಡ್ಕೊ ಎಬ್ಬಿಸು ಅಂತ ನಾಟಕ ಮಾಡುತ್ತಾನೆ ಎದ್ದಳು. ಸ್ವರ್ಗ ಅವರನ್ನು ಎಬ್ಬಿಸಿ ಸ್ವಲ್ಪ ಸುಸ್ತಿಗೆ ದಪ್ಪನೆ ಬೆಡ್ ಮೇಲೆ ಬಿದ್ದಳು. ಇತ್ತ ಸುಕನ್ಯಾ ಮುಖ ತೊಳ್ಕೊಂಡು ಅಶೋಕ ಮಲಗಿರೋ ರೂಮಿನ ಡೋರ್ ಲಾಕ್ ತೆಗೆದು, ಅಶೋಕ ಎದ್ದೇಳಿ, ಆವಾಗಲೇ 6 ಗಂಟೆ ಆಯಿತು, ನಾನು ನೋಡಿ ಎದ್ದು ಅಡುಗೆ ಎಲ್ಲ ಮುಗಿಸಿದೆ ಅಂತ ಅವನಿಗೆ ಸ್ವರ್ಗ ಮಾಡಿದ ಕಾಫಿ ಕೊಟ್ಟು, ಅವಳ ಮಗಳಾದ ಸಿಹಿ ಅನ್ನ ಎದ್ದೇಳು ಬಂಗಾರಿ, ಅಜ್ಜಿ ತಾತ ಬರ್ತಾ ಇದ್ದಾರೆ ಅಂತ ಎಬ್ಬಿಸಿದಳು. ಅಶೋಕ, ಏನೇ ಹೇಳು, ನೀವು ಅತ್ತಿಗೆ ನಾದಿನಿ ಒಂದೇ ಥರ ಕಾಫಿ ಮಾಡ್ತೀರಾ, ಸೂಪರ್ ಇರುತ್ತೆ ಅಂತ ಚಪ್ಪರಿಸಿಕೊಂಡು ಕುಡಿತಾನೆ. ಹಾಂ, ರಾತ್ರಿ ಸ್ವರ್ಗಗೆ ಹೇಳಿರಲಿಲ್ಲ ನಿಮ್ಮ ಮನೆಯವರು ಬರೋದು. ಅವಳು ಇನ್ನೂ ಮಲ್ಕೊಂಡಿದ್ದಾಳೆ ಅನ್ಸುತ್ತೆ, ಹೋಗಿ ಎಬ್ಬಿಸು ಅಂತ ಸ್ನಾನ ಮಾಡೋಕ್ಕೆ ಹೋಗ್ತಾನೆ. ಆಗ ಸುಕನ್ಯಾ ಅಡುಗೆ ಮಾಡೋ ಥರ ನಾಟಕ ಮಾಡ್ತಾ ಪಾತ್ರೆ ಎಲ್ಲ ಒಟ್ಟಿಗೆ ಹಾಕಿ ಬೇಕು ಅಂತ ಸಪ್ಪಳ ಮಾಡ್ತಾಳೆ. ಅಶೋಕ ಸ್ನಾನ ಮುಗಿಸಿ ಹೊರಗೆ ಬಂದು, ಏನು ಸುಕನ್ಯಾ, ಪಾತ್ರೆ ಕೂಡ ನೀನೇ ತೊಳಿತೀಯಾ? ಬೇಡ, ಸ್ವರ್ಗನೂ ಸ್ವಲ್ಪ ಕೆಲಸ ಮಾಡ್ತಾಳೆ ಬಿಡು ಅಂತ ಹೇಳಿ ಸ್ವರ್ಗನ ಕೂಗ್ತಾನೆ. ಚಿನ್ನು, ಚಿನ್ನು ಬಾ ಇಲ್ಲಿ, ಇನ್ನೂ ಮಲಗಿದ್ದೀಯಾ ಅಂತ ಕರೀತಾನೆ. ಆಗ ಸ್ವರ್ಗ ಧಾವಂತದಲ್ಲಿ ಬರ್ತಾಳೆ. ಹಾಂ ಅಣ್ಣ, ಹೇಳು. ಆಗ ಅಶೋಕ್, ಏನಮ್ಮ ಸ್ವರ್ಗ ನೀನು, ನಿಮ್ಮ ಅತ್ತಿಗೆ ಇಷ್ಟೆಲ್ಲ ಅಡಿಗೆ ಮಾಡಿದ್ದಾರೆ, ನೀನು ನೋಡಿದರೆ ಇನ್ನೂ ಮಲಗಿದ್ದೀಯ, ಪಾತ್ರೆ ಆದರೂ ತೊಳಿಬಾರ್ದಾ? ಸರಿ, ಫ್ರೆಶ್ ಆಗಿ ಕಸ ಗುಡಿಸಿ ಪಾತ್ರೆ ತೊಳೆದು ಮನೆಯೆಲ್ಲ ಬೇಗ ಸ್ವಚ್ಛ ಮಾಡಿಬಿಡು. ನಿಮ್ಮ ಅತ್ತಿಗೆ ಸ್ವಲ್ಪ ಸುಧಾರಿಸಿಕೊಳ್ಳಲಿ. ಅವರ ಮನೆಯವರು ಬರುತ್ತಿದ್ದಾರೆ ಇವತ್ತು, ಮತ್ತೆ ನಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿದರೆ ಕಷ್ಟ ಅಂತ ನಗ್ತಾ ತಿಂಡಿ ಏನು ಅಂತ ನೋಡ್ತಾನೆ. ನೋಡಿದ ತಕ್ಷಣ ವಾವ್, ಪುಳಿಯೋಗರೆ ಮೈ ಫೇವ್ರೇಟ್ ಅಂತ ಹೇಳಿ ಬಾಯಿ ಚಪ್ಪರಿಸಿಕೊಂಡು ತಿಂತಾನೆ. ಸ್ವರ್ಗ ಈಗ ತಾನೇ ಸುಧಾರಿಸಿಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಮತ್ತೆ ಕೆಲಸದ ರಾಶಿಗಳೇ ಅವಳ ಮುಂದೆ ಇತ್ತು. ಅಶೋಕ್ ತಿಂಡಿ ತಿಂದು ಆಫೀಸ್ಗೆ ಹೋದ ಮೇಲೆ ಸಿಹಿ ಸ್ಕೂಲಿಗೆ ಹೋಗೋದಿಲ್ಲ ಅಂತ ಹಠ ಮಾಡುತ್ತಿರುತ್ತಾಳೆ. ಆಗ ಸುಕನ್ಯಾ, ನೀನು ಸ್ವರ್ಗ ನಿಂಪಾಡಿಗೆ ನೀವು ಹೋಗಿ, ಅವರೇನು ಬಂದವರು ಇವತ್ತೇ ಹೋಗಲ್ಲ, 1-2 ವಾರ ಇದ್ದು ಹೋಗ್ತಾರೆ, ಆವಾಗ ನೋಡುವಂತೆ ಅಂತ ಹೇಳಿ ಅವಳನ್ನು ಸ್ಕೂಲಿಗೆ ರೆಡಿ ಮಾಡ್ತಾರೆ. ಈ ಕಡೆ ಸ್ವರ್ಗ ಕೂಡ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ತಾನು ರೆಡಿ ಆಗೋದಿಕ್ಕೆ ಹೋಗ್ತಾಳೆ. ಅವಳು ಸಿಂಪಲ್ ಆಗಿರೋ ಅತ್ತಿಗೆ ಲೆಕ್ಕ ಹಾಕಿ ಕಡಿಮೆ ಬೆಲೆಯಲ್ಲಿ ಕೊಡಿಸಿರುವಂತಹ
ಚೂಡಿ ಟಾಪ್ಗಳನ್ನು ಯಾವಾಗಲೂ ಹಾಕೋದು. ಅವು ಕೇವಲ ಬೆರಳೆಣಿಕೆಯಷ್ಟು. ಅದರಲ್ಲೇ ಒಂದು ಯೆಲ್ಲೋ ಕಲರ್ ಲಾಂಗ್ ಟಾಪ್ ಮತ್ತದಕ್ಕೆ ರೆಡ್ ಕಲರ್ ಲೆಗ್ಗಿನ್ಸ್ ಹಾಕಿ ಮೈ ತುಂಬ ದುಪ್ಪಟ್ಟ ಹಾಕ್ಕೊಂಡು ಬೆನ್ನಿನವರೆಗೂ ಇರುವ ತನ್ನ ಉದ್ದ ಕೂದಲನ್ನು ಜಡೆ ಹಾಕಿದಳು. ಅವಳ ಮೇಕಪ್ ಅಂತ ಏನೂ ಇರಲಿಲ್ಲ. ಅವಳು ಕಡಲೆ ಹಿಟ್ಟಿನಿಂದ ಮುಖವನ್ನು ಕ್ಲೀನಾಗಿ ತೊಳೆದುಕೊಂಡರೆ ಮುಗಿದೇ ಹೋಯಿತು. ಯಾವ ಪೌಡರ್, ಕ್ರೀಮ್, ಫೌಂಡೇಶನ್, ಲಿಪ್ಸ್ಟಿಕ್, ಕಾಜಲ್ ಏನೂ ಅವಶ್ಯಕತೆ ಇಲ್ಲ. ಸುಂದರವಾದ ಅವಳ ನೀಳ ರೆಪ್ಪೆ, ಕೆಂಪು ತುಟಿ, ಹಾಲ್ ಬೆಳಕಿನ ಬಣ್ಣ, ಸಂಪಿಗೆ ಅಂತ ನಾಸಿಕ, ಮುಟ್ಟಿದರೆ ಜಾರುವಂತಹ ಮೈಮಾಟ ಅವಳದು. ಇನ್ನು ಮೇಕಪ್ ಮಾಡಿಕೊಂಡ್ರೆ ತುಂಬ ಸುಂದರವಾಗಿ ಕಾಣ್ತಾ ಇದ್ದಳು. ಆದರೆ ಅವಳ ಅತ್ತಿಗೆ ಮೇಕಪ್ ಮುಖಕ್ಕೆ ಒಳ್ಳೆಯದಲ್ಲ ಅಂತ ಏನೂ ಕೊಡಿಸುತ್ತಾ ಇರಲಿಲ್ಲ. ಆದರೆ ಅವರು ಮಾತ್ರ ಕೆಜಿ ಮೇಕಪ್ ಮಾಡಿಕೊಳ್ಳುತ್ತಾ ಇದ್ದರು. ಸ್ವರ್ಗ ಏನನ್ನೂ ಕೇಳ್ತಾ ಇರಲಿಲ್ಲ. ಯಾಕಂದರೆ ಅವಳು ತನ್ನ ಫೋನಲ್ಲಿನೇ ಸಣ್ಣ ಪುಟ್ಟ ಬ್ಯೂಟಿ ಟಿಪ್ಸ್ಗಳನ್ನು ನೋಡಿ ಅವುಗಳನ್ನೇ ಯಾವುದಾದರೂ ಮದುವೆ ಮತ್ತು ಬೇರೆ ಫಂಕ್ಷನ್ಗಳಿದ್ದರೆ ಟ್ರೈ ಮಾಡ್ತಾ ಇದ್ದಳು ಅಷ್ಟೇ. ಈಗಿನ ಕಾಲದಲ್ಲೂ ಇಷ್ಟೊಂದು ಸಿಂಪಲ್ ಇರೋರು ಯಾರೂ ಸಿಗೋದಿಲ್ಲ. ಲಕ್ಷಕ್ಕೊಬ್ಬಳು ನಮ್ಮ ಸ್ವರ್ಗ. ಅವಳು ಬೇಗ ರೆಡಿಯಾಗಿ ಅತ್ತಿಗೆಗೆ ಎಲ್ಲ ರೆಡಿಯಾಗಿದೆ ಅಂತ ಹೇಳಿ ತನ್ನ ಬ್ಯಾಗ್ ತಗೊಂಡು ಸಿಹಿಯನ್ನ ಕರ್ಕೊಂಡು ಅವಳನ್ನು ಸ್ಕೂಲಿಗೆ ಬಿಟ್ಟು ಕಾಲೇಜಿಗೆ ಹೋಗ್ತಾಳೆ. ಈಗ ಅವಳು BCom ಲಾಸ್ಟ್ ಇಯರಲ್ಲಿ ಓದುತ್ತಾ ಇರ್ತಾಳೆ. ಇತ್ತ ಸುಕನ್ಯಾ ತವರು ಮನೆಯವರು ಸುಕನ್ಯಾ ಮನೆಗೆ ಬರೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಬರ್ತಾರೆ. ಸುಕನ್ಯಾ ಅಂತೂ ಅವ್ರು ಬಂದಿದ್ದ ತಕ್ಷಣ ಬನ್ನಿ ಅಂತ ತುಂಬ ಆದರದಿಂದ ಅವರನ್ನು ಕರ್ಕೊಂಡು ಬಂದ್ಲು. ಸುಕನ್ಯಾ ಅಪ್ಪ ರಾಮಚಂದ್ರ ಅವರು ಮೊದಲೆಲ್ಲ ಆಫೀಸ್ ಕೆಲಸ ಮಾಡ್ತಾ ಇದ್ದರು. ಇಬ್ಬರು ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಅವರಿಗೆ ಜವಾಬ್ದಾರಿ ವಹಿಸಿ ಆರಾಮವಾಗಿ ಮನೆಯಲ್ಲಿ ಇರುತ್ತಾ ಇದ್ದರು. ಯಾರಿಗೂ ಕೇಡು ಬಯಸುವ ವ್ಯಕ್ತಿ ಅಲ್ಲ. ಸುಕನ್ಯಾ ಅಮ್ಮ ಪಾರ್ವತಮ್ಮ ಅವರೊಬ್ಬ ಗೃಹಿಣಿ. 3 ಮಕ್ಕಳನ್ನು ಚಿಕ್ಕಂದಿನಿಂದ ಸಾಕಿ ಸಲಹಿದ್ದಾರೆ. ಆದರೆ ಅವರಿಗೆ ಸ್ವಲ್ಪ ಕೆಟ್ಟ ಬುದ್ಧಿ ಮತ್ತು ಸ್ವಾರ್ಥ ಬುದ್ಧಿ. ಸುಕನ್ಯಾಳ ಇಬ್ಬರು ತಮ್ಮಂದಿರು ಆರ್ಯನ್ ಶರ್ಮಾ. ಆರ್ಯನ ಮನೆಯ ಚುಕ್ಕಾಣಿ ಹಿಡಿದು 16 ವರ್ಷ ಆಯಿತು. ಯಾವ ಅಡೆತಡೆಗಳು ಇಲ್ಲದೆ 16 ವರ್ಷದಿಂದ ಸತತವಾಗಿ ಆ ಮನೆಯನ್ನು ನೋಡಿಕೊಂಡು ಬರ್ತಾ ಇದ್ದಾನೆ. ಅವನಿಗೆ 18ನೇ ವರ್ಷದಲ್ಲೇ ಮೋಸ್ಟ್ ಇಂಟೆಲಿಜೆಂಟ್ ಬಿಸ್ನೆಸ್ ಮ್ಯಾನ್ ಇನ್ ಸ್ಮಾಲ್ ಏಜ್ ಅಂತ ಅವಾರ್ಡ್ ಕೂಡ ಸಿಕ್ಕಿದೆ. ಒಂದು ಸಣ್ಣ ಬಿಸ್ನೆಸ್ ಆಗಿದ್ದ ಅವರ ತಂದೆಯ ಬಿಸ್ನೆಸ್ಸನ್ನು ದೊಡ್ಡ ಮಟ್ಟಕ್ಕೆ ತಂದು ಇಂಡಿಯಾದ ಟಾಪ್ ಬಿಸ್ನೆಸ್ ಮ್ಯಾನ್ಗಳಲ್ಲಿ 2nd ಪ್ಲೇಸಲ್ಲಿ ಇದ್ದಾನೆ. ಹುಡುಗಿರ್ ಕಂಡ್ರೆ ಆಗಲ್ಲ ಅಂತೇನಿಲ್ಲ, ಆದರೆ ಒಳ್ಳೆ ಹುಡುಗಿಯರು ಇರೋದು ಕಮ್ಮಿ ಅಂತ ಅವನ ಭಾವನೆ. ಮೊನ್ನೆ ತಾನೇ ಆಸ್ಟ್ರೇಲಿಯಾ ಬ್ರ್ಯಾಂಚಿಂದ ಇಂಡಿಯಾ ಬ್ರ್ಯಾಂಚ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾನೆ. ಇನ್ನು ಆದಿತ್ಯ ಅದೇ ಕಂಪನಿಯಲ್ಲಿ 2ನೇ ಸ್ಥಾನದಲ್ಲಿದ್ದು ಆ ಮನೇನ ನೋಡ್ಕೋತಿದ್ದಾನೆ. ಅಣ್ಣನ ಮೇಲೆ ತುಂಬ ರೆಸ್ಪೆಕ್ಟ್ ಅವನಿಗೆ. ಅಣ್ಣನೇ ಒಂದು ರೋಲ್ ಮಾಡೆಲ್ ಅಂದ್ಕೊಂಡಿದ್ದಾನೆ. ಆದಿತ್ಯ ಯಾವಾಗಲೂ ಅಣ್ಣನ ವಿರುದ್ಧ ಕ್ಯಾರೆಕ್ಟರ್. ಹುಡುಗಿರಂದರೆ ಚೇಂಜ್ ಮಾಡೋ ಬಟ್ಟೆ ಥರ. ಆದರೆ ಯಾವ ಹುಡುಗಿಯನ್ನು ಕೆಟ್ಟದಾಗಿ ನಡ್ಕೊಂಡವನಲ್ಲ. ಯಾವತ್ತಿದ್ರೂ ಫ್ಲರ್ಟ್ ಮಾಡ್ತಾ ಇದ್ದ ಅಷ್ಟೇ. ಆದರೆ ಅಣ್ಣ ತಮ್ಮನಿಗೆ ಯಾವುದೇ ತರಹದ ದುರಹಂಕಾರದ ಬುದ್ಧಿ ಇರಲಿಲ್ಲ. ಅವರಿಬ್ಬರು ಯಾವತ್ತೂ ಅಪ್ಪನ ತರಹ. ಆದರೆ ಸುಕನ್ಯಾ ಎಲ್ಲ ಅವಳ ತಾಯಿ ಬುದ್ಧಿನ ಕಲ್ತಿದ್ಲು. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.